ಯಾಕೆ ಕಳ್ತೀರಾ? ರಾಕೇಶ್ ಡಾಕ್ಟರ್ ಬಗ್ಗೆ ಏನು ಹೇಳಕ್ಕಾಗಲ್ಲ. ಅವ್ರು ನಮ್ಗೆ ದೇವರು ಸ್ವರೂಪ ನಮ್ಗೆ ಅವರು. ನಮೋ ದಿವ್ಯ ತೇಜಾಯ ಶಕ್ತಿ ಸ್ವರೂಪಂ ನಮೋ ದೇವ ದೇವಾಯ ಚೈತನ್ಯದಾತಂ. 4th ಸಿಟ್ಟಿಂಗ್ ಅಲ್ಲಿ ನನಗೆ 80-85% ಕಡಿಮೆ ಆಗಿದೆ. ಡಯಟ್ ಮಾಡ್ತಾ ಇದ್ದೀನಿ, ಒಳ್ಳೆ ರಿಸಲ್ಟ್ ಇದೆ. ವೈದ್ಯೋ ನಾರಾಯಣೋ ಹರಿ, ವೈದ್ಯೋ ನಾರಾಯಣೋ ಹರಿ. ಒಂದ್ಸರಿ ನಾವು ಚರ್ಚ್ಗೆ ಹೋಗಿ ಮನೆಗೆ ಬರೋದ್ರಲ್ಲಿ 7 ಖರ್ಚು ನೆಂದು ಹೋಗ್ಬಿಡೋದು, ಅಷ್ಟು ಸ್ವೆಟ್ ಆಗೋದು. ಫಸ್ಟ್ ಡೇನೆ ಆ ಸ್ವೆಟ್ಟಿಗೆ ಹೋಗ್ಬಿಟ್ಟಿದೆ. ಈಗ ಬಹಳ ಕ್ಯೂರ್ ಆಗ್ತಾ ಇದೆ. ಹೌದಾ? ನನ್ ಯಾಕೆ ಫಸ್ಟೇ ಬರ್ಲಿಲ್ಲ? ನಾನೇ ತಪ್ಪು ಮಾಡ್ಬಿಟ್ಟು ನಾನು ನೋಡ್ತಾ 1 ವರ್ಷದಿಂದ ನೋಡ್ತಾ ಇದ್ದೀನಿ ಇದನ್ನ. ಏನೋ ದೇವ್ರು ಇದ್ದಂಗೆ. ಸಾಮಾನ್ಯವಾಗಿ ಆಸ್ಪತ್ರೆ ಅಂದ್ರೆ ಜನರಿಗೆ ಭಯ, ಆತಂಕ ಮತ್ತು ನಿರಾಸೆಯ ಭಾವನೆಗಳು ಮೂಡುವುದು ಸಹಜ. ಆದ್ರೆ ಬೆಂಗಳೂರಿನ HSR ಲೇಔಟ್ನಲ್ಲಿರುವ ಡಾಕ್ಟರ್ ಹೀಲ್ ಪೇನ್ ಕ್ಯೂರ್ ಆಸ್ಪತ್ರೆ ಮಾತ್ರ ಇತ್ತೀಚಿನ ದಿನಗಳಲ್ಲಿ ಸಾವಿರಾರು ಜನರಿಗೆ ಆಶಾ ಭರವಸೆಯ ಕೇಂದ್ರವಾಗಿ ಹೊರಹೊಮ್ಮಿದೆ. ಆಸ್ಪತ್ರೆಗೆ ಭೇಟಿ ನೀಡುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು, ಆಸ್ಪತ್ರೆಯೊಳಗಿನ ಜನಸಂದಣಿ ನೋಡಿದ್ರೆ ಇದು ಆಸ್ಪತ್ರೆಯ ಅಥವಾ ಜಾತ್ರೆಯ ಎನ್ನುವ ಪ್ರಶ್ನೆ ಯಾರಿಗಾದ್ರೂ ಕೂಡ ಮೂಡುವಂತಿದೆ. ರಾಜ್ಯದ ವಿವಿಧ ಜಿಲ್ಲೆಗಳು ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಕೂಡ ಜನ ಇಲ್ಲಿಗೆ ಚಿಕಿತ್ಸೆ ಪಡೆಯಲು ಬರುತ್ತಿದ್ದಾರೆ. ವಿಶೇಷವಾಗಿ ಸೊಂಟ ನೋವು, ಮಂಡಿ ನೋವು, ಕುತ್ತಿಗೆ ನೋವು, ಸ್ಲಿಪ್ ಡಿಸ್ಕ್ ಹಾಗೂ ದೀರ್ಘಕಾಲದ ಕೀಲು ಸಮಸ್ಯೆಗಳಿಗೆ ಶಸ್ತ್ರಚಿಕಿತ್ಸೆ ಇಲ್ಲದೆಯೇ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ ಎಂಬ ಮಾತು ಜನರಲ್ಲಿ ಹೆಚ್ಚಿನ ವಿಶ್ವಾಸವನ್ನ ಮೂಡಿಸಿದೆ. ಡಾಕ್ಟರ್ ಹೀಲ್ ಪೇನ್ ಕ್ಯೂರ್ ಆಸ್ಪತ್ರೆಯ ಮುಖ್ಯ ಶಾಖೆ ಬೆಂಗಳೂರಿನ HSR ಲೇಔಟ್ನಲ್ಲಿದ್ದು ವಾರದ 7 ದಿನಗಳು ಕೂಡ ಕಾರ್ಯನಿರ್ವಹಿಸುತ್ತಿದೆ. ದೂರದ ಜಿಲ್ಲೆಗಳಿಂದ ಬರುವ ರೋಗಿಗಳಿಗೆ ಇದರಿಂದ ಹೆಚ್ಚಿನ ಅನುಕೂಲವಾಗುತ್ತಿದೆ. ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ರಾಕೇಶ್ ಅವರು ತಮ್ಮ ಚಿಕಿತ್ಸಾ ವಿಧಾನ ಹಾಗೂ ರೋಗಿಗಳೊಂದಿಗೆ ನಡೆದುಕೊಳ್ಳುವ ಆತ್ಮೀಯ ನಡವಳಿಕೆಯಿಂದಲೇ ಜನರ ಮನವನ್ನ ಗೆದ್ದಿದ್ದಾರೆ. ಯಾಕೆ ಕಳ್ತೀರಾ? ಯಾಕೆ ಗೊತ್ತಾ? ಗರ್ಭಕೋಶ ತೆಗೆದು 15 ವರ್ಷ ಆಯ್ತಲ್ವಾ, ಬೋನು ತುಂಬ ಟೊಳ್ಳಾಗಿ ಎಲ್ಲ ಡಿಸ್ಕ್ ಡಿಜನರೇಷನ್ ಆಗಿದೆ ನೋಡಿ. AP ಡಯಾಮೀಟರು L1 L2 7.4 ಎಲ್ಲನೂ ಹತ್ರೊಳಗಡೆನೇ ಇದೆ. ಖಂಡಿತವಲ್ಲೂ ಚೆನ್ನಾಗಿ ಆಗ್ತೀರಾ. ಇವಾಗ ಬಂದಿರೋಕ್ಕೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಹೇಳಿ? ಅವತ್ತಿಗೆ ಇವತ್ತು ಸ್ವಲ್ಪ ಕಾಲು ಪರವಾಗಿಲ್ಲ ಸರ್. ಎಷ್ಟು ₹1 ಎಷ್ಟು % ಕಡಿಮೆ ಆಗಿದೆ? ಒಂದು ವಿಸಿಟ್ಗೆ ಅಷ್ಟು ಕಡಿಮೆ ಆದರೆ ಬೇಜಾನ್. ಇವತ್ತು ಕೊಟ್ಟರೆ ಒಂದು 40% ಜನ ಆಗ್ತಾರೆ. ಹಂಗೇನು ಒಂದು 2-3 ತಿಂಗಳಲ್ಲಿ ಕಂಪ್ಲೀಟ್ ರೆಡಿ ಆಗ್ತೀರಾ. ಮಾತ್ರೆಗಳು ಕೊಟ್ಟಿರ್ತೀನಿ, ಅಮೆಜಾನಲ್ಲಿ ತಗೊಳಕ್ಕೆಲ್ಲ ಕೊಟ್ಟಿರ್ತೀನಿ, ಬೋನ್ ಗಟ್ಟಿ ಆಗಕ್ಕೆ ಅದನ್ನ ಯೂಸ್ ಮಾಡ್ಕೊಳ್ಳಿ. ಆಸ್ಪತ್ರೆ ಮೂಲಗಳ ಪ್ರಕಾರ ಇದುವರೆಗೆ 50,000ಕ್ಕೂ ಹೆಚ್ಚು ರೋಗಿಗಳಿಗೆ ನೋವು ನಿವಾರಣೆ ನೀಡಲಾಗಿದೆ ಎನ್ನಲಾಗಿದೆ. ಆಸ್ಪತ್ರೆಗೆ ಬರುವ ಅನೇಕ ರೋಗಿಗಳು ಒಂದೇ ಮಾತನ್ನ ಹೇಳ್ತಾರೆ, ಇಲ್ಲಿ ಔಷಧಿಗಿಂತ ಡಾಕ್ಟರ್ ಅವರ ಮಾತಿನ ಧೈರ್ಯವೇ ಹೆಚ್ಚು ಕೆಲಸ ಮಾಡುತ್ತೆ ಅಂತ. ರೋಗಿಗಳ ಜೊತೆ ನಗುನಗುತ್ತಾ ಮಾತನಾಡುವುದು, ಪ್ರತಿಯೊಬ್ಬರ ಸಮಸ್ಯೆಯನ್ನ ಶಾಂತವಾಗಿ ಆಲಿಸುವುದು ಹಾಗೂ ಆತ್ಮವಿಶ್ವಾಸ ತುಂಬುವುದು ಡಾಕ್ಟರ್ ರಾಕೇಶ್ ಅವರ ವಿಶೇಷತೆ ಎಂದು ಹಲವರು ಅಭಿಪ್ರಾಯ ಪಟ್ಟಿದ್ದಾರೆ. ಚೆನ್ನಾಗಿದ್ದೀನಿ ಸರ್, ಪರವಾಗಿಲ್ಲ ಸರ್. ಸೆಂಟ ಬರೋದು ಸ್ವಲ್ಪ ಕುತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಸರ್. ತುಂಬ ಒಂದು ಹೊಟ್ಟೆಲಿ ಬೇರೆ ಇನ್ಫೆಕ್ಷನ್ ಆಗಿ 2 ವರ್ಷ ತುಂಬ ಇದಾಯ್ತು. ಅದು ಹೊಟ್ಟೆಲಿ ಇನ್ಫೆಕ್ಷನ್ ಅಂತಂದರೆ ಅದು ಸ್ವಲ್ಪ ಕಡಿಮೆ ಆಯಿತು. ಕಾಲು ಸೆಂಟ ಜಾಸ್ತಿ ಆಯಿತು. ಅದು ಇವಾಗ ಇಂಜೆಕ್ಷನ್ 20 ದಿವಸ ಆಯಿತು ಹಾಕಿಸ್ಕೊಂಡಿಲ್ಲ. ಓದಿ ಸ್ವಲ್ಪ ಕೆಲಸ ಎಲ್ಲ ಮಾಡ್ತಿದ್ದೀರಾ? ಸ್ವಲ್ಪ ಕೆಲಸ ಎಲ್ಲ ಮಾಡ್ತೀನಿ. ಜಾಸ್ತಿ ಏನಾದರೂ ಓಡಿದ್ರೆ ತುಂಬ ಕಾಲೆಲ್ಲ ಸುಸ್ತಾಗುತ್ತೆ, ಸಂಕಟ ಬಂದಂಗೆ ಸರ್. ಸರಿ, ಮಾತ್ರೆ ಕೊಡ್ತೀನಿ, ಬ್ಲಡ್ ರಿಪೋರ್ಟ್ ನೋಡ್ಬಿಟ್ಟು ಹೇಳ್ಬೇಡಿ. ರಾಯಚೂರಿನ ವನಜಾಕ್ಷಿಯವರು ಕಳೆದ 22 ವರ್ಷಗಳಿಂದ ತೀವ್ರ ಕೀಲು ನೋವಿನಿಂದ ಬಳಲುತ್ತಾ ಇದ್ರು. ಅನೇಕ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಪಡೆದರೂ ಕೂಡ ಪ್ರಯೋಜನವಾಗಿರಲಿಲ್ಲ. ಹಲವರು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಲು ಸಲಹೆಯನ್ನ ನೀಡಿದ್ರು. ಆದ್ರೆ ಆಪರೇಷನ್ಗೆ ಹೆದರಿ ಅವರು ಪರ್ಯಾಯ ಚಿಕಿತ್ಸೆಯ ಹುಡುಕಾಟದಲ್ಲಿದ್ರು. ಈ ವೇಳೆ ಸಾಮಾಜಿಕ ಜಾಲತಾಣಗಳಲ್ಲಿ ಡಾಕ್ಟರ್ ರಾಕೇಶ್ ಅವರ ವಿಡಿಯೋಗಳನ್ನ ನೋಡಿದ ಅವರು ಸುಮಾರು 8 ತಿಂಗಳ ಕಾಲ ಗಮನಿಸಿ ನಂತರ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಚಿಕಿತ್ಸೆ ಆರಂಭಿಸಿದ ಬಳಿಕ 2ನೇ ಭೇಟಿಯಲ್ಲೇ 10ರಿಂದ 15% ನೋವು ಕಡಿಮೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇಷ್ಟು ವರ್ಷ ನೋವಿನಿಂದ ಜೀವನವೇ ಕಷ್ಟವಾಗಿತ್ತು. ಇಲ್ಲಿ ಬಂದ
ಮೇಲೆ ನಮಗೆ ಹೊಸ ಭರವಸೆ ಬಂದಿದೆ. ಡಾಕ್ಟರ್ ದೇವರಿಗೆ ಸಮಾನ ಎಂದು ವನಜಾಕ್ಷಿ ಭಾವುಕರಾಗಿ ಹೇಳಿದ್ದಾರೆ. ಜಾಯಿಂಟ್ ಪೇನು ನನಗೆ 22 ಇಯರ್ಸ್ಲಿಂದನೇ ಇದೆ. ನನಗೆ ತುಂಬ ಸಫರ್ ಮಾಡಿದ್ದೀನಿ ನಾನು. ಆಮೇಲೆ ನನಗೆ ಸರ್ಜಿಕಲ್ಲು ಹೋಗ್ಬೇಕಂತ ಭಾಳ ಜನ ಅಡ್ವೈಸ್ ಮಾಡಿದರು. ಬಟ್ ನಾನು ಇಷ್ಟಪಡಲಿಲ್ಲ. ಯಾಕಂದ್ರೆ ನನಗದು ಸಕ್ಸಸ್ ಅಂತೇಳಿ ನನಗೆ ತಲೆಯಲ್ಲಿ ಬರಲೇ ಇಲ್ಲ, ನನಗೆ ಬಂದೂ ಇಲ್ಲ ಆಗುತ್ತೆ ಅಂತ. ಹಿಂಗಾಗಿ ನಾನು ಈ ಥರ ಆಸ್ಪತ್ರೆ ಇದು ಬಂದಾಗ ಮುಂದೆ ನಾನು ಸರ್ಜಿಕಲ್ ಆಗಿ ನಾನು ಮಾಡ್ಕೋಬೇಕು ಅಂತಿತ್ತು ನನ್ನ ತಲೆಯಲ್ಲಿ. ಹಂಗಾಗಿ ಈ ಇದರಲ್ಲಿ ನಾನು ರಾಕೇಶ್ ಡಾಕ್ಟ್ರ್ ಅವ್ರದ್ದು ನಾನು 6 ಮಂತ್ 8 ಮಂತಿಂದ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ನಾನು. ಆಮೇಲೆ ನನಗೆ ಬರ್ತಾ ಬರ್ತಾ ಜಾಯಿಂಟ್ ಪೇನ್ ತುಂಬ ಜಾಸ್ತಿ ಆಗಿ ನನಗೆ ವಾಕರ್ ಹಿಡಿಯೋ ಕೆಲಸ ಮಾಡೋ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಬಂತು ನನಗೆ. ಅದಾದಮೇಲೆ ನನಗೆ ನಮ್ಮ ಮಗಳು ದೊಡ್ಡ ಮಗಳು ನಮ್ಗೆ ಇಲ್ಲಿ ರಾಯಚೂರಲ್ಲಿ ಬಂದಾಗ ನಾನು ಹೇಳಿದೆ ಹಿಂಗೆ ಹೋಗೋಣ ಅಂತ ಹೇಳಿದಾಗ ಅವಳು ಆಯ್ತು ನಡಿ ಅಂತ ಹೇಳಿ ಕರ್ಕೊಂಡು ಬಂದರು ನನಗೆ. ಆಮೇಲೆ ಇವಾಗ ನಾನು ಸೆಕೆಂಡ್ ವಿಸಿಟ್ ಇದ್ದೀನಿ. ಸೆಕೆಂಡ್ ವಿಸಿಟ್ ಟ್ರೀಟ್ಮೆಂಟಲ್ಲಿ ಇದ್ದೀನಿ ನಾನು. ಭದ್ರಾವತಿಯ ಪ್ರೇಮಾ ಕುಮಾರಿ ಅವರು ಕಳೆದ 25 ವರ್ಷಗಳಿಂದ ಮಂಡಿ ನೋವಿನಿಂದ ಬಳಲ್ತಾ ಇದ್ರು. ಈಗಾಗಲೇ ಶಸ್ತ್ರಚಿಕಿತ್ಸೆ ಮಾಡಿಕೊಂಡಿದ್ರು ಕೂಡ ನೋವು ಕಡಿಮೆಯಾಗಿರಲಿಲ್ಲ. ನಡೆಯೋದಕ್ಕೂ ಕೂಡ ತೀವ್ರ ತೊಂದರೆ ಅನುಭವಿಸುತ್ತಿದ್ದ ಅವರು ಕೊನೆಗೆ ಡಾಕ್ಟರ್ ಹೀಲ್ ಪೇನ್ ಕ್ಯೂರ್ ಆಸ್ಪತ್ರೆಗೆ ಬಂದಿದ್ದಾರೆ. ಇಲ್ಲಿ 4ನೇ ಸಿಟ್ಟಿಂಗ್ ನಂತರವೇ 80ರಿಂದ 85% ನೋವು ಕಡಿಮೆಯಾಗಿದೆ ಎಂದು ಅವರು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಅವರ ಕೈಗುಣ ತುಂಬಾನೇ ಚೆನ್ನಾಗಿದೆ. ಅವರು ಚಿಕಿತ್ಸೆ ನೀಡುವುದಷ್ಟೇ ಅಲ್ಲ, ರೋಗಿಗಳಿಗೆ ಆತ್ಮಸ್ಥೈರ್ಯ ಕೊಡುತ್ತಾರೆ. ಇದು ದೊಡ್ಡ ಸೇವೆ ಎಂದು ಪ್ರೇಮಾ ಕುಮಾರಿ ಹೇಳಿದ್ದಾರೆ. 4th ಸಿಟ್ಟಿಂಗ್ ಅಲ್ಲಿ ನನಗೆ 80-85% ಕಡಿಮೆ ಆಗಿದೆ. ಡಯಟ್ ಮಾಡ್ತಾ ಇದ್ದೀನಿ, ಒಳ್ಳೆ ರಿಸಲ್ಟ್ ಇದೆ. ಇನ್ನು ಇವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಅವರು ಏನು ಹೇಳ್ತಾರೆ ನೋಡ್ಬೇಕು. ನಂಗೆ ತುಂಬ ಪೇನ್ ಇತ್ತು. 25 ಇಯರ್ಸ್ ಪೇನ್ ಇದು. 25 ಇಯರ್ಸಿಂದ ಪೇನ್ ಇತ್ತು. ಎಲ್ಲ ಕಡೆ ಟ್ರೀಟ್ಮೆಂಟ್ ತೊಗೊಂಡಿದ್ದೆ, ಆಯುರ್ವೇದಿಕ್, ಹೋಮಿಯೋಪತಿ ಅಂತೇಳಿ ಇಂಗ್ಲೀಷ್ ಮೆಡಿಸನ್ ಎಲ್ಲ ತೊಗೊಂಡಿದ್ದೆ. ಆದರೆ ಏನು ಇದಾಗಿರಲಿಲ್ಲ, ರಿಸಲ್ಟ್ ಇರಲಿಲ್ಲ. ಕಡೆಗೆ ವಿಡಿಯೋ ನೋಡಿ ಇಲ್ಲಿಗೆ ಬಂದ್ವಿ. ಫೆಬ್ರವರಿ ತಿಂಗಳಲ್ಲಿ ಬಂದ್ವಿ. ಅಲ್ಲಿಂದ ಇಲ್ಲಿ ತನಕ ಇದು 4th ಸಿಟ್ಟಿಂಗು. 3rd ಸಿಟ್ಟಿಂಗಲ್ಲೇ ನನಗೆ 80% ಕಡಿಮೆ ಆಗಿತ್ತು. ಇದು 4th ಸಿಟ್ಟಿಂಗ್ ಬಂದಿದೆ. ಡಾಕ್ಟರ್ಗೆ ಇನ್ನೂ ಭೇಟಿ ಮಾಡಬೇಕಿದೆ. ಇನ್ನೂ ಪೂರ್ತಿ ವಾಸಿ ಆಗತ್ತೆ ಅಂತ ನನಗೆ ಖಂಡಿತ ನಂಬಿಕೆ ಇದೆ. ತುಂಬ ಒಳ್ಳೆ ರಿಸಲ್ಟ್ ಇದೆ. ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ. ಅವ್ರಿಗೆ ದೇವರಿನ್ನ ಆಶೀರ್ವಾದ ಮಾಡಲಿ ಅಂತ ಹೇಳ್ತೀವಿ. ಅವರಿಗೋಸ್ಕರ ಡೈಲಿ ನಾವು ಪ್ರೇಯರ್ ಮಾಡ್ತಾ ಇದ್ದೀವಿ. ಇಲ್ಲಿ ತುಂಬ ಜನ ಬರ್ತಾರೆ, ತುಂಬ ಜನರಿಗೂ ವಾಸಿ ಆಗ್ತಾ ಇದೆ. ಡಾಕ್ಟರ್ನ ಇನ್ನೂ ದೇವರ ಆಶೀರ್ವಾದ ಮಾಡಲಿ, ಒಳ್ಳೆ ರೀತಿಯಿಂದ ಉಪಯೋಗ ಮಾಡಲಿ ಅಂತ ಅವರಿಗೋಸ್ಕರ ನಾವು ಹಾರೈಸ್ತೀವಿ. ಪ್ರೇಮಾ ಕುಮಾರಿ ಅವರ ಪತಿ ವಿಲಿಯಂ ಮಾತನಾಡಿ, ಇಷ್ಟೊಂದು ವರ್ಷ ನಾವು ತುಂಬಾ ಕಷ್ಟಪಟ್ಟಿದ್ದೀವಿ, ಅನೇಕ ಕಡೆ ಚಿಕಿತ್ಸೆಯನ್ನ ಪಡೆದೆವು. ಆದ್ರೆ ಇಲ್ಲಿ ಬಂದ ಮೇಲೆ ಉತ್ತಮ ಬದಲಾವಣೆ ಕಂಡಿದೆ. ಡಾಕ್ಟರ್ ಹೇಳುವ ಪಥ್ಯ ಕಟ್ಟುನಿಟ್ಟಾಗಿ ಪಾಲಿಸಿದ್ರೆ ಖಂಡಿತವಾಗ್ಲೂ ಕೂಡ ಫಲ ಸಿಗುತ್ತೆ ಅಂತ ಹೇಳಿದ್ದಾರೆ. ಮ್ಯಾಕ್ಸಿಮಮ್ ನಾವು ಎಲ್ಲ ಕರ್ನಾಟಕದಲ್ಲಿ ಏನೇನು ಇರ್ತದೋ ಎಲ್ಲಾ ರೀತಿಯಲ್ಲಿ ಪ್ರಯತ್ನ ಮಾಡಿದ್ವಿ. ಡೆಲ್ಲಿಲಿಂದ ಕೂಡ ಒಂದು ಮೆಡಿಸಿನ್ ಕೂಡ ತರಿಸಿದ್ವಿ ನಾವು. ಅದನ್ನು ಹೀಲ್ ಆಗ್ತದೆ ಅಂತ ಹೇಳ್ಬಿಟ್ಟು ಸಾವಿರಗಟ್ಟಲೆ ಖರ್ಚು ಆಯ್ತು. ಆದರೆ ಇದನ್ನ ನಾವು ಇದರಲ್ಲಿ ಫೇಸ್ಬುಕ್ಕಲ್ಲಿ ನೋಡಿದಾಗ, ಅಡ್ವರ್ಟೈಸ್ಮೆಂಟ್ ನೋಡಿದಾಗ ನಮ್ಗನ್ನಿಸ್ತು ಇಷ್ಟು ವರ್ಷ ನಾವು ಕಷ್ಟಪಟ್ಟಿದ್ದಿಲ್ಲ, ಇದೊಂದು ನಾವು ಟೆಸ್ಟ್ ಮಾಡೋಣ ಅಂತ ರೀತಿಯಲ್ಲಿ ಯೋಚನೆ ಮಾಡಿದ್ವಿ ನಾವು. ಕೊನೆಗೆ ಲಾಸ್ಟಲ್ಲಿ ಇಲ್ಲಿ ಬಂದ್ವಿ ನಾವು. ಬಿಗಿನಿಂಗಲ್ಲಿ ಒಂದು ಆಶ್ಚರ್ಯ ಏನಂದರೆ ಮ್ಯಾಕ್ಸಿಮಮ್ ಸ್ವೆಟ್ಟಿಂಗ್ ಇತ್ತು ಇವರಿಗೆ. ಸ್ವೆಟ್ಟಿಂಗ್ ಅಂತಂದರೆ ಭಯಂಕರ ಸ್ವೆಟ್ಟಿಂಗು. ಅದು ಒಂದ್ಸರಿ ನಾವು ಚರ್ಚಿಗೆ ಹೋಗಿ ಮನೆಗೆ ಬರೋದ್ರಲ್ಲಿ 7 ಖರ್ಚಿಪ್ ನೆಂದು ಹೋಗ್ಬಿಡೋದು, ಅಷ್ಟು ಸ್ವೆಟ್ ಆಗೋದು. ಫಸ್ಟ್ ಡೇನೇ ಆ ಸ್ವೆಟ್ಟಿಂಗ್ ಹೋಗ್ಬಿಟ್ಟಿದೆ. ಈಗ ಫಸ್ಟ್ ಟೈಮಲ್ಲಿ ಸ್ವೆಟ್ಟಿಂಗ್ ಇಲ್ಲ, ಈಗ ನಾರ್ಮಲ್ ಇದ್ದಾರೆ. ಸಾಕಷ್ಟು ನೀರು ಇಳಿಯೋದು. ಹೇಗೆ ಅಂತಂದರೆ ಟ್ರಾವೆಲ್ಸ್ ಇದು ಈ ರೀತಿ ಹಿಂಡೋ ರೀತಿ ನಿಲ್ತದು. ಈಗ ಅಂಥದ್ದೇನಿಲ್ಲ. ನಾವು ಡೈಲಿ ನೋಡ್ತೇವೆ, ಡಾಕ್ಟ್ರ್ ಹೇಳಿದ ಹಾಗೆ ಪಕ್ಕ ಇದು ಮಾಡ್ತಾರೆ, ಡಯಟಿಂಗ್ ಮಾಡ್ತಾರೆ. ಏನು ತೊಗೊಳ್ಬೇಕು, ಏನು ಮಾಡ್ಬೇಕು, ಅದು ಮೆಡಿಸಿನ್ ತೊಗೊಳೋದ್ರಿ ಅದರಲ್ಲಿ ಕೂಡ ಬೆಸ್ಟ್ ಕರೆಕ್ಟಾಗಿ ಮಾಡ್ತಾ ಇರೋದ್ರಿಂದ ನಮಗೆ ತುಂಬ ಖುಷಿಯಾಗಿದೆ. ಬೇಕಾದಷ್ಟು ಕೆಲಸ ಮಾಡ್ತಾರೆ, ಹತ್ತೋದು, ಇಳಿಯೋದು, ನಡೆಯೋದು, ಪ್ರತಿಯೊಂದು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ರೆ ಪ್ರಾಬ್ಲಮ್ ಇಲ್ಲ ನಮಗೆ. ಖರ್ಚು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹೆಲ್ತ್ ಇಂಪಾರ್ಟೆಂಟ್. ರಾಯಚೂರಿನ ಶ್ರೀನಿವಾಸ್ ಶೆಟ್ಟಿ ಅವರು ಆಸ್ಪತ್ರೆಯ ವ್ಯವಸ್ಥೆ ಹಾಗೂ ಸಿಬ್ಬಂದಿಯ ವರ್ತನೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಡಾಕ್ಟರ್ ಮಾತ್ರವಲ್ಲ, ಅವರ ಸಂಪೂರ್ಣ ತಂಡವೇ ರೋಗಿಗಳನ್ನ ತುಂಬಾ ಆತ್ಮೀಯವಾಗಿ ನೋಡಿಕೊಳ್ಳುತ್ತೆ. ನಮಗೆ ಆಸ್ಪತ್ರೆಯಲ್ಲಿ ಇದ್ದೇವೆ ಅನಿಸುವುದೇ ಇಲ್ಲ ಎಂದು ಅವರು ಹೇಳಿದ್ದಾರೆ. ನನಗೆ
ಫುಲ್ ಕಾಲು ಪೇನ್ ಇತ್ತು ಬಲಗಾಲ. ಈಗ ಮೊಣಕಾಲು ತನಕ ಕಮ್ಮಿ ಆಗಿದ್ದೀರಿ, ಇನ್ನು ತಳಗ ಸ್ವಲ್ಪ ಇದೆ. ಏನು ಇದು ಟ್ರೀಟ್ಮೆಂಟ್ ಇಷ್ಟ ಆಗಿದೆ ಕೆಲಸ. ಚಿಕನ್ ಟ್ರೀಟ್ಮೆಂಟಿಗೆ ಆಗ್ಬೋದು ಅನ್ನಿಸ್ತದೆ ನನಗೆ. ಡಾಕ್ಟರ್ ಎಲ್ಲ ಸರಿ ಚೆನ್ನಾಗಿ ನೋಡ್ತಾರೆ, ಎಲ್ಲ ರಿಪೋರ್ಟ್ ಇದೆ. ಒಂದೇ ಸಿಟ್ಟಿಂಗಿಗೆ ಆರಾಮಾಗಿದ್ರೆ, ಇನ್ನು 10 ಸಿಟ್ಟಿಂಗ್ ಅಂತ ಹೇಳಿದ್ರೆ ನೋಡಮ್ಮ ಅಂತ. ಚೆನ್ನಾಗಿ ನೋಡ್ತಾರೆ ಡಾಕ್ಟರ್, ಏನಿಲ್ಲ ಚೆನ್ನಾಗಿ ನೋಡ್ತಾರೆ. ತುಮಕೂರಿನ ರೋಗಿಯೊಬ್ಬರು ಮಾತನಾಡಿ, ನಾನು ಕಳೆದ 18 ವರ್ಷಗಳಿಂದ ಸ್ಲಿಪ್ ಡಿಸ್ಕ್ ಸಮಸ್ಯೆಯಿಂದ ಬಳಲುತ್ತಿದ್ದೆ. ಅನೇಕ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಪಡೆದರೂ ಕೂಡ ನೋವು ಕಡಿಮೆಯಾಗಿಲ್ಲ. ಆದ್ರೆ ಇಲ್ಲಿ ಬಂದ ಬಳಿಕ ಉತ್ತಮ ಬದಲಾವಣೆ ಕಂಡಿದೆ. ಡಾಕ್ಟರ್ ಮಾತನಾಡಿಸುವ ರೀತಿ, ರೋಗಿಗಳನ್ನ ಮುಟ್ಟಿ ಪರೀಕ್ಷಿಸುವ ವಿಧಾನ, ಧೈರ್ಯ ತುಂಬುವ ಮಾತು, ಇವೆಲ್ಲ ನೋಡಿದ್ರೆ ಅರ್ಧ ಕಾಯಿಲೆ ವಾಸಿಯಾದ ಅನುಭವ ಸಿಗುತ್ತೆ ಅಂತ ಹೇಳಿದ್ದಾರೆ. ಎಷ್ಟು ವರ್ಷ ಆಯ್ತು ಇದು ನೋವು ಬಂದು? ಸರ್ ನನ್ಗೆಲ್ಲ 18 ಇಯರ್ಸ್ ಮೇಲೆ ಆಯ್ತು ಇದು ಸ್ಲಿಪ್ ಡಿಸ್ಕ್ ಆಗಿ 28%, L4 L5 ರೈಟ್ ಸೈಡ್. ಅವಾಗ್ಲಿಂದ ಇದೆಲ್ಲ ಎಳೆಯೋದು ಎಲ್ಲ ಶುರುವಾಗಿತ್ತು. ಇಲ್ಲಿಂದ ಹಿಂಗ್ ಕೆಳಗೆ ಎಳೆಯೋದು. ಆಮೇಲೆ ಜಾಸ್ತಿ ಪೇನ್ ಆದಾಗ ಟ್ಯಾಕ್ಟರ್ ಓಡಿಸ್ಬೇಕಾರೆ, ಬೈಕು ಹಿಂಗ್ ಭಾರ ಎತ್ಬೇಕಾರೆ, ಕಾಯಿ ಬುಟ್ಟಿ ಎತ್ಬೇಕಾರೆ ಹಿಂಗ್ ಹೋಗ್ಬಿಡೋದು ಕಾಲು. ಈಗ ಪರವಾಗಿಲ್ಲ ಸರ್. ಹಂಗೂ ಒಂದೊಂದ್ಸರಿ ಟ್ಯಾಕ್ಟರ್ ಅದು ಗೊತ್ತಲ್ವಾ ಸರ್, ಓಡಿಸ್ಬಾರ್ದು ಅಂತ ಬಹಳ ಜನ ಓಡಿಸಬಾರ್ದು ಅಂತ ನಾವು ನೋಡಿ ಸರ್, ನಾವು ಕೆಲಸ ಚೇಂಜ್ ಮಾಡಿ ಅದನ್ನ ಮಾಡ್ಬಿಡಿ ಇದನ್ನ ಮಾಡ್ಬಿಡಿ ಅಂತ ಹೇಳಲ್ಲ. ನಾವು ಚೇಂಜ್ ಮಾಡೋದೇನು ಅವ್ರ ಪಥ್ಯ ಆಹಾರ. ಹೌದು ಸರ್. ಕಾಫಿ ಟೀ ಕುಡ್ಕೊಂಡು, ಬಿಸ್ಕೆಟ್ ತಿನ್ಕೊಂಡು, ಚಪಾತಿ ಉಪ್ಪಿಟ್ಟು ತಿನ್ಕೊಂಡ್ರೆ ಏನಾಗಿಲ್ಲ. ಇಲ್ಲ ಸರ್, ಅದು ಬಿಟ್ಟೇ ಬಿಟ್ಬಿಟ್ಟಿದ್ದೀವಿ. ತುಂಬಾ ಡ್ಯಾಮೇಜ್ ಮಾಡ್ತದ. ಹೌದು ಸರ್. ಸೊ ನೀವು ಇನ್ನೊಂದು ಇವಾಗ 40% ಎಷ್ಟು ಪರ್ಸೆಂಟ್ ಬಿಟ್ರೆ ನಿಮಗೆ? ಸರ್ ಪರವಾಗಿಲ್ಲ, ನನಗೆ ಒಂದೊಂದ್ಸರಿ 80% ತನಕ ಹೋಗುತ್ತೆ. ಎಲ್ಲ ಮಾಡಿದಾಗ ಸ್ವಲ್ಪ ನೋವುಗಳು ಶುರುವಾಗುತ್ತೆ. ಅದು ಸರಿ ಆಗುತ್ತೆ. ಈಗ ಇವತ್ತು ಮೀಟ್ ಮಾಡಿದ್ರಲ್ಲ, ಏನು ಅಂದ್ರೆ ನನ್ಗೆ ಅನ್ನಿಸ್ತಾ ಇದೆ ಸರ್, ಬಹಳ ಕ್ಯೂರ್ ಆಗ್ತಾ ಇದೆ. ನನ್ ಯಾಕೆ ಫಸ್ಟೇ ಬರ್ಲಿಲ್ಲ, ನಾನೇ ತಪ್ಪು ಮಾಡ್ಬಿಟ್ನ. ನೋಡ್ತಾ 1 ವರ್ಷದಿಂದ ನೋಡ್ತಾ ಇದ್ದೀನಿ ಇದನ್ನ, ತಪ್ಪು ಮಾಡ್ಬಿಟ್ನ. ಬಂದಿದ್ದು ಸರಿ ಆಗದಲ್ವಾ? ಇಷ್ಟೊತ್ತಿಗೆ ನಂದು ಎಲ್ಲ ಒಂದ್ ಸ್ವಲ್ಪ ಕ್ಯೂರ್ ಆಗ್ಬಿಡೋದು. 1 ಇಯರ್ ಇಂದಲೂ ನೋಡ್ತಾ ಇದ್ದೆ ಸರ್. ಏನಾರ ಮಾಡಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಲೇಬೇಕು ಅಂತ ಹೇಳಿ, ಏನೋ ವೈದ್ಯೋ ನಾರಾಯಣ ಅವರಿ ದೇವ್ರು ತಮ್ಮಿಂದ ನನಗೆ ಹುಷಾರಾಗ್ಬಿಟ್ರು. ನಾನು ಸುಮಾರು ಜನ ಕೇಳ್ತಾ ಇದ್ದೀನಿ, ಏನೋ ದೇವ್ರು ಇದ್ದಂಗೆ, ದಯವಿಟ್ಟು ನಿಮ್ ಸರ್ ಬೇಡ ಬೇಡ. ಈ ಆಸ್ಪತ್ರೆಯ ಪ್ರಮುಖ ಆಕರ್ಷಣೆಯೇ ಶಸ್ತ್ರಚಿಕಿತ್ಸೆ ಇಲ್ಲದೆ ನೋವಿಗೆ ಚಿಕಿತ್ಸೆಯನ್ನ ನೀಡುವುದು. ಆಪರೇಷನ್ಗೆ ಹೆದರುವ ಅನೇಕ ರೋಗಿಗಳು ಇದೇ ಕಾರಣಕ್ಕೆ ಆಸ್ಪತ್ರೆಗೆ ಬರುತ್ತಿದ್ದಾರೆ. ಚಿಕಿತ್ಸೆಯ ಜೊತೆಗೆ ಆಹಾರ ಪದ್ಧತಿಗೂ ಕೂಡ ಹೆಚ್ಚಿನ ಮಹತ್ವವನ್ನ ನೀಡಲಾಗುತ್ತೆ. ಕಾಫಿ, ಟೀ, ಹಾಲು ಹಾಗೂ ಗೋಧಿ ಪದಾರ್ಥಗಳನ್ನ ತ್ಯಜಿಸುವಂತೆ ವೈದ್ಯರು ಸಲಹೆಯನ್ನ ನೀಡುತ್ತಾರೆ. ಈ ಪಥ್ಯವನ್ನ ಕಟ್ಟುನಿಟ್ಟಾಗಿ ಪಾಲಿಸಿದ್ರೆ ಉತ್ತಮ ಫಲಿತಾಂಶ ಸಿಗುತ್ತೆ ಅಂತ ರೋಗಿಗಳು ತಿಳಿಸಿದ್ದಾರೆ. ರೋಗಿಗಳೊಂದಿಗೆ ನಗುನಗುತ್ತಾ ಮಾತನಾಡುವುದು, ಸಮಸ್ಯೆಗಳನ್ನ ಆಲಿಸುವುದು ಹಾಗೂ ಮಾನಸಿಕ ಧೈರ್ಯ ತುಂಬುವುದು ಇವೇ ಡಾಕ್ಟರ್ ರಾಕೇಶ್ ಅವರ ಚಿಕಿತ್ಸೆಯ ದೊಡ್ಡ ಶಕ್ತಿ ಅಂತ ಹೇಳಲಾಗುತ್ತೆ. ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು, ಹಿಂಗ ಡಾಕ್ಟರ್ಸ್ ಇಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಮಾತಾಡಿಸ್ತಾರೆ ಪೇಷಂಟ್ಸ್ಗೆ. ಆಮೇಲೆ ಅವ್ರದ್ದು ಏನಾದ ಕನ್ಸರ್ನ್ ಕೇಳ್ತಾರೆ. ಅಂದ್ರೆ ಇವ್ರಿಗೆ ಕಂಪ್ಲೀಟ್ ಆಗಿ ಹೇಳಿ ಅವ್ರು ಆ ಪೊಸಿಷನ್ ಅಲ್ಲಿ ಇದ್ದು ಅರ್ಥ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ. ಅದು ಒಂದು ಬಹಳ ನಮ್ಗೆ ಇಷ್ಟ ಆಗಿದ್ದಿಲ್ಲಿ. ನಾನೊಂದು ಸಜೆಸ್ಟ್ ಮಾಡೋದೇನಂದ್ರೆ, ಯಾರಿಗಾದ್ರೂ ನೋವು ಇತ್ತಂದ್ರೆ ಕೂಡ ನೀವು ಈ ಕ್ಲಿನಿಕ್ಗೆ ಬನ್ನಿ, ಡೆಫಿನೆಟ್ಲಿ ನಿಮ್ಗೆ ಕಮ್ಮಿ ಆಗುತ್ತೆ. ಥ್ಯಾಂಕ್ ಯು. ಒಟ್ಟಾರೆಯಾಗಿ ಬೆಂಗಳೂರಿನ ಡಾಕ್ಟರ್ ಹೀಲ್ ಪೇನ್ ಕ್ಯೂರ್ ಆಸ್ಪತ್ರೆ ಇಂದು ಸಾವಿರಾರು ನೋವಿನ ರೋಗಿಗಳಿಗೆ ಹೊಸ ಭರವಸೆ ನೀಡುತ್ತಿರುವ ಕೇಂದ್ರವಾಗಿ ರೂಪುಗೊಂಡಿದೆ. ಚಿಕಿತ್ಸೆ ಮಾತ್ರವಲ್ಲದೆ ಮಾನವೀಯತೆ, ಆತ್ಮೀಯತೆ ಹಾಗೂ ರೋಗಿಗಳೊಂದಿಗೆ ನಡೆದುಕೊಳ್ಳುವ ಶೈಲಿಯ ಮೂಲಕವೂ ಕೂಡ ಈ ಆಸ್ಪತ್ರೆ ಜನರ ಮನ ಗೆದ್ದಿದೆ. ಆಸ್ಪತ್ರೆಯ ಹೊರಗೆ ಕಾಣುವ ಜನಸಂದಣಿಯನ್ನ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಜನ ಎಷ್ಟರ ಮಟ್ಟಿಗೆ ನಂಬಿಕೆ ಇಟ್ಟಿದ್ದಾರೆ ಅನ್ನೋದು. ನೋವಿಗೆ ಪರಿಹಾರ ಸಿಕ್ಕರೆ ಸಾಕು ಎಂಬ ಆಶಯದೊಂದಿಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಜನರು ಈ ಬೆಂಗಳೂರಿನ ಆಸ್ಪತ್ರೆಗೆ ಹರಿದು ಬರುತ್ತಿದ್ದಾರೆ.